ಇನ್ನು ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಹರಿಸ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇರುವಂತಕ್ಕೆ ನೀರಿನ ಮಟ್ಟ ಪತ್ತೆ ಹಚ್ಚೋದಕ್ಕೆ ನದಿಯಲ್ಲಿ ಬಂಡೆಗೆ ಬಣ್ಣದ ಗುರುತನ್ನ ಹಚ್ಚಲಾಗ್ತಾ ಇದೆ. ಕಾವೇರಿ ನದಿ ಮಧ್ಯೆ ಇರುವಂತ ಬಂಡೆಗೆ ಬಣ್ಣ ಬಳಿದು ಗುರುತನ್ನ ಹಾಕಿ ಶ್ರೀರಂಗಪಟ್ಟಣದ ಗನ್ಸಾಂ ನಿವಾಸಿ ಅಭಿಷೇಕ್ ಅನ್ನುವಂತ ಯುವಕ ಈ ರೀತಿಯಾಗಿ ಮಾರ್ಕ್ ಮೇಲೆ ನೀರು ಹರಿದ್ರೆ ತಮಿಳುನಾಡಿಗೆ ನೀರು ಬಿಡ್ತಿರೋದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಹರಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಮಾಡ್ತಿರುವಂತದ್ದು. ನೀರಿನ ಮಟ್ಟವನ್ನ ಪತ್ತೆ ಹಚ್ಚಬೇಕು, ಅದಕ್ಕೆ ನದಿಯಲ್ಲಿ ಬಂಡೆಗೆ ಬಣ್ಣದ ಗುರುತನ್ನ ಹಾಕಿ ಕಾವೇರಿ ನದಿ ಮಧ್ಯೆ ಇರುವಂತಹ ಬಂಡೆಗಳಿಗೆ ಬಣ್ಣ ಬಳಿದು ಗುರುತು ಹಾಕುವುದು. ಶ್ರೀರಂಗಪಟ್ಟಣದ ಗನ್ಸಾಂ ನಿವಾಸಿ ಅಭಿಷೇಕ್ ಮಾರ್ಕ್ ಮೇಲೆ ನೀರೇನಾದ್ರೂ ಹರಿದ್ರೆ ಅದು ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತಾರೆ ಗೌಪ್ಯವಾಗಿ ಅನ್ನುವಂತ ಸತ್ಯ ತಿಳಿಯೋದಕ್ಕೆ ಯುವಕ ಅಭಿಷೇಕ್ ನದಿ ಮಧ್ಯೆ ಬಂಡೆಗೆ ಗುರುತು ಹಾಕಿದ್ದಾನೆ. ಕೆಲ ದಿನಗಳ ಹಿಂದೆ ರಾತ್ರಿ ವೇಳೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವಂತ ಆರೋಪ ಕೇಳಿ ಬಂದಿದೆ. ಕದ್ದು ಮುಚ್ಚಿ ನಮ್ಮ ನೀರನ್ನ ತಮಿಳುನಾಡಿಗೆ ಬಿಡದೇ ಇರುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ತಮಿಳುನಾಡಿಗೆ ನೀರನ್ನ ಬಿಟ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಕದ್ದು ಮುಚ್ಚಿ ನೀರನ್ನ ಹರಿಸ್ತಾ ಇದ್ದಾರಾ ಹಾಗಿದ್ರೆ ತಮಿಳುನಾಡಿಗೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅದನ್ನು ಪತ್ತೆ ಹಚ್ಚೋದಕ್ಕೆ ಮಧ್ಯದಲ್ಲಿ ಇರುವಂತಹ ಬಂಡೆಗಳಿಗೆ ಬಣ್ಣದ ಗುರುತುಗಳನ್ನ ಮಾಡುದು, ಆಗ ಪತ್ತೆ ಹಚ್ಚೋದಕ್ಕೆ ಸುಲಭವಾಗುತ್ತೆ ಅಂತ ಈ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಅಭಿಷೇಕ್ ಅನ್ನುವಂಥ ಯುವಕ. ಅಂದ್ರೆ ಅವ್ರಿಗೆ ಡೌಟ್ ಬಂದಿದೆ. ಸಂಗಮದಲ್ಲಿ ಇದ್ದೀನಿ, ಎರಡು ಕಡೆಯಿಂದನೂ ಬಂದು ಸೇರೋದು ಪಾಯಿಂಟ್ ಇದೇನೆ. ಸೆಂಟ್ರಲ್ಲಿ ನಾನು ನಿಂತಿದ್ದೀನಿ, ಕಾವೇರಿ ನದಿ ಮಧ್ಯ ಭಾಗದಲ್ಲಿ. ಇಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಏನು ತಮಿಳುನಾಡು ಸರ್ಕಾರ ನೀರು ಕೇಳ್ತೈತೆ, ನಮಗೆ ಕರ್ನಾಟಕದಲ್ಲಿ ನೀರು ಇಲ್ಲದೇ ಇರೋ ಕಾರಣ ತಮಿಳುನಾಡವ್ರು ನೀರು ಕೇಳ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಈ ರಾಜ್ಯ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ. ನೀವು ನಮ್ಮ ಕಣ್ ತಪ್ಪಿಸು ನೀವು ನೀರು ಬಿಡ್ತೀರಾ ಅಂತ ನಮಗೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ದಿರೋ ಕಾರಣ ಕಾವೇರಿ ನದಿಗೆ ಬಂದು ಬಂಡೆ ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲೊಂದು ಬಣ್ಣದಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ಮೇಲೆ ಏನಾದರೂ ನೀವು 1 ಇಂಚು ನೀರು ಜಾಸ್ತಿ ಆದ್ರೂ ನಾವು ಇಡೀ ರಾಜ್ಯಾದ್ಯಂತ, ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿ ಬರ್ತದೆ. ಹೋರಾಟ ಮಾಡೋಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಹಂಗಾಗಿ ಇದ್ರ ಮುಖಾಂತರ ತಮಗೆ ತಿಳಿಸೋದಿಷ್ಟೇ, ನೀವು ತಮಿಳುನಾಡು ಸರ್ಕಾರ ಏನೇ ಒತ್ತಡ ಹಾಕಿದ್ರು ನಮ್ಮ ರಾಜ್ಯದವರಿಗೆ ನೀರಿಲ್ಲಪ್ಪ, ನಾವು ನಿಮಗೆ ನೀರು ಕೊಡೋದಿಲ್ಲ ಅಂತೇಳಿ ಏನೇ ಆದರೂ ತೀರ್ಪು ನಮ್ಮ ಕರ್ನಾಟಕದ ಪರ ಬರಬೇಕು. ನೀವು ಯಾವುದೇ ಕಾರಣಕ್ಕೂ ತಮಿಳುನಾಡು ಪರ ನೀವೇನಾದ್ರು ತೀರ್ಪು ಕೊಟ್ಟರೆ ನಮ್ಮದು ಹೋರಾಟ ಮಾತ್ರ ಇಡೀ ಕರ್ನಾಟಕದಾದ್ಯಂತ ನಾವು ಇಡೀ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ನಾವು ಇದ್ರ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತೀನಿ ರಾಜ್ಯ ಸರ್ಕಾರಕ್ಕೆ. ದಯವಿಟ್ಟು ನಿಮಗೆ ಮನವಿನಾರು ಅಂದ್ಕೊಳ್ಳಿ, ಇದು ಆಗ್ರಹನಾರು ಅಂದ್ಕೊಳ್ಳಿ, ಕಾವೇರಿ ನೀರು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲಿ ನಮ್ಮ ಜನಕ್ಕೆ ನೀರಿಲ್ಲ. ಬೆಂಗಳೂರು ಭಾಗಕ್ಕೆ ನೀರು ಬೇಕು, ಮಂಡ್ಯ ಜಿಲ್ಲೆಗೆ ನೀರು ಬೇಕು. ಮಂಡ್ಯದಲ್ಲಿ ಬೆಳೆಗಿಲ್ಲ, ನೀರು ಕೇಳ್ತಿರೋದು. ಬರೀ ಕುಡಿಯೋ ನೀರು ಕೊಟ್ಟರೆ ಸಾಕಾಗ್ತದೆ. ನೀವು ಮಂಡ್ಯದವ್ರಿಗೆ ಇಲ್ಲೇ ಸಾಲಲ್ಲ ನೀರು. ನೀವು ಬೆಂಗಳೂರಿನವ್ರಿಗೂ ನೀರು ಕೊಡಬೇಕು. ಎಲ್ಲಿ ಕೊಡ್ತೀರಾ ನೀರು? ತಮಿಳುನಾಡಿಗೆ ನೀವು ನೀರು ಬಿಟ್ಬಿಟ್ರೆ ಇಲ್ಲಿರೋರಿಗೆ ನಮ್ಮ ಜನಕ್ಕೆ ಏನು ಮಾಡ್ತಾರೆ? ನೀರು ಮಳೆ ಆಗಲಿಲ್ಲ, ಈಗ ಆಲ್ರೆಡಿ ಈ ವರ್ಷದಲ್ಲಿ ಮಳೆ ಇಲ್ಲ. ನೆಕ್ಸ್ಟು ಈಗ ಏನಾದರೂ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗಿ ಬರ್ತದೆ? ತಮಿಳುನಾಡಲ್ಲಿ ನೀವು ನೀರು ಬಿಟ್ಟರೆ ಇಲ್ಲಿ ನಾವು ಏನು ಮಾಡಬೇಕು? ನಮ್ಮ ಇಲ್ಲಿ ಜನದ್ದು